ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮಾರ್ಚ್ ತಿಂಗಳ ಪಿಂಚಣಿಯನ್ನ ಇಂದು ಜಮಾ ಆಗಲಿದೆ. ಹೌದು, ಪಿಂಚಣಿಯನ್ನ ಹೆಚ್ಚಳವಾಗಿದೆಯಾ, ಎಷ್ಟು ಹೆಚ್ಚಳವಾಗಿದೆ, ಹಾಗೆ ಪಿಂಚಣಿಯನ್ನ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂದಿನ ಪ್ರಮುಖ ಸುದ್ದಿಯನ್ನ ಇಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ವಿತರಿಸಲಾಗುವ ವಿವಿಧ ಮಾದರಿಯ ಮಾಸಾಸನ ಹಾಗೂ ಪಿಂಚಣಿ ಹಣದ ಕುರಿತಾದ ಬಹುಮುಖ್ಯ ಅಪ್ಡೇಟ್ ಒಂದನ್ನ ನಾವು ನಿಮಗೆ ನೀಡಲಿದ್ದೇವೆ. ಅಂಗವಿಕಲರ ಮಾಸಾಸನ, ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ವೃದ್ಧಾಪ್ಯ ವೇತನ ಪಡೆಯುತ್ತಿರುವ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳಿಗೆ ಇದು ಅತ್ಯಂತ ಮಹತ್ವದ ಸುದ್ದಿಯಾಗಿದೆ. ವೀಕ್ಷಕರೇ, ವಿಶೇಷವಾಗಿ ಈ ಬಾರಿಯ ಮಾರ್ಚ್ ತಿಂಗಳ ಮಾಸಾಸನ ವಿತರಣೆ ಕೊಂಚ ವಿಳಂಬವಾಗುತ್ತಿತ್ತು. ಇದರಿಂದ ಸಾಕಷ್ಟು ಪಿಂಚಣಿದಾರರು ಆತಂಕಗೊಂಡು ನಮ್ಮ ಹಿಂದಿನ ವರದಿಗಳಿಗೆ ಕಮೆಂಟ್ ಮಾಡುವ ಮೂಲಕ ತಮ್ಮ ಗೊಂದಲವನ್ನ ವ್ಯಕ್ತಪಡಿಸಿದರು. ಕಳೆದ 2 ದಿನಗಳಿಂದ ಮಾಸಾಸನ ವಿಳಂಬಕ್ಕೆ ನಿಖರವಾದ ಕಾರಣಗಳೇನು ಎಂಬುದನ್ನ ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಆದ್ರೆ ಈಗೊಂದು ಬೊಂಬಾಟ್ ಹಾಗೂ ಸಂತ ಸುದ್ದಿಯ ಹೊರಬಿದ್ದಿದೆ. ಇಂದಿನಿಂದಲೇ ಯಾರ ಖಾತೆಗೆ ಹಣ ಬಂದಿಲ್ಲವೋ ಅಂತ ಬಾಕಿ ಉಳಿದಿರುವ ಪಿಂಚಣಿದಾರರಿಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. ಹಾಗಾದ್ರೆ ಇವತ್ತಿನ ದಿನ ಯಾವೆಲ್ಲ ಫಲಾನುಭವಿಗಳ ಖಾತೆಗೆ ಹಣ ವರ್ಗಾವಣೆ ಆಗಲಿದೆ, ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳ ಬಾಕಿಯನ್ನ ಯಾರಿಗೆಲ್ಲ ಸಿಗಲಿದೆ, ಕಳೆದ 15 ದಿನಗಳಿಂದ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಎಲ್ಲರಿಗೂ ಕೂಡ ಇದು ಖಂಡಿತವಾಗಿಯೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲವೆಂತಂದ್ರೆ ದಯವಿಟ್ಟು ಯಾರು ಕೂಡ ಗಾಬರಿ ಆಗುವ ಅಥವಾ ಗೊಂದಲಕ್ಕೊಳಗಾಗುವ ಅಗತ್ಯವೇ ಇಲ್ಲ. ಸಂಬಂಧಪಟ್ಟ ಇಲಾಖೆಯು ಕೂಡ ಈಗಾಗಲೇ ಅನುದಾನವನ್ನ ಬಿಡುಗಡೆ ಮಾಡಿರುವ ಬಗ್ಗೆ ನಮಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ನಿಮ್ಮ ಖಾತೆಗೆ ನಿಖರವಾಗಿ ಯಾವಾಗ ಹಣ ಬಂದು ತಲುಪುತ್ತದೆ ಎಂಬ ಸಂಪೂರ್ಣ ವಿವರವನ್ನ ಈ ವರದಿಯಲ್ಲಿ ನಾನು ಹಂತ ಹಂತವಾಗಿ ಬಿಡಿಸಿ ಹೇಳಲಿದ್ದೇನೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗಲಿರುವುದರಿಂದ ದಯವಿಟ್ಟು ತಾವೆಲ್ಲರೂ ಕೂಡ ನಮ್ಮ ವಾಹಿನಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ. ಬನ್ನಿ ತಡ ಮಾಡದೆ ಇಂದಿನ ಪ್ರಮುಖ ವರದಿಯನ್ನ ಶುರು ಮಾಡೋಣ. ವೀಕ್ಷಕರೇ, ತಮಗೆಲ್ಲ ತಿಳಿದಿರುವ ಹಾಗೆ ಸಾಮಾನ್ಯವಾಗಿ ಪ್ರತಿ ತಿಂಗಳು 10ರಿಂದ 15 ತಾರೀಕಿನ ಒಳಗಾಗಿ ಆಯಾ ತಿಂಗಳ ಪಿಂಚಣಿ ಮೊತ್ತವು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾವಣೆ ಆಗುತ್ತಿತ್ತು. ಆದರೆ ಈ ಬಾರಿ ಅಂದ್ರೆ ಮಾರ್ಚ್ 12ನೇ ತಾರೀಕಿನಂದು ಕೇವಲ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ವೇತನ ಫಲಾನುಭವಿಗಳಿಗೆ ಮಾತ್ರ ಹಣ ಪಾವತಿ ಆಗುತ್ತಿತ್ತು. ತದನಂತರ UDID ಕಾರ್ಡ್ ಹೊಂದಿರುವ ಅಂಗವಿಕಲ ಫಲಾನುಭವಿಗಳು ತಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ವಿಳಂಬವಾಗಿದೆ ಎಂದು ಸತತವಾಗಿ ಕಮೆಂಟ್ಗಳ ಮೂಲಕ ಪ್ರಶ್ನಿಸುತ್ತಲೇ ಇದ್ದರು. ಹೌದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ ಹಾಗೂ ಇನ್ನಿತರ ಮಾಸಾಸನಗಳು ಪಾವತಿ ಆಗದಿದ್ದರೂ ಕೇವಲ ಅಂಗವಿಕಲರ ಮಾಸಾಸನ ಮಾತ್ರ ಇಲಾಖೆಯ ಕಡೆಯಿಂದ ಬಿಡುಗಡೆ ಆಗಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣಗಳು ಕೂಡ ಇದೀಗ ಸ್ಪಷ್ಟವಾಗಿವೆ. ಕಂದಾಯ ಇಲಾಖೆ ಕೂಡ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ವೇತನದಲ್ಲಿ ಈಗಾಗಲೇ ವ್ಯಾಪಕ ಪರಿಷ್ಕರಣೆ ನಡೆಸಿದೆ. ಕೇವಲ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಬೇಕು ಎಂಬ ಉದ್ದೇಶದಿಂದ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿತ್ತು. ಇದೇ ಮಾದರಿಯಲ್ಲಿ ಅಂಗವಿಕಲರ ಪಿಂಚಣಿ ಯೋಜನೆಯಲ್ಲಿ ಕೆಲವರು ನಕಲಿ UDID ಕಾರ್ಡ್ಗಳನ್ನು ಬಳಸಿ ಇಲ್ಲದ ಶೇಕಡಾವಾರು ಅಂಗವೈಕಲ್ಯವನ್ನು ಹೆಚ್ಚಾಗಿ ತೋರಿಸಿ ಅಕ್ರಮವಾಗಿ ಹಣ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಈ ಅಕ್ರಮಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಇಲಾಖೆಯ ಕಠಿಣ ಪರಿಶೀಲನಾ ಕಾರ್ಯವನ್ನ ಆರಂಭಿಸಿತು ಎಂಬ ಮಾತುಗಳು ಕೇಳಿಬರುತ್ತವೆ. ಇದೇ ಕಾರಣಕ್ಕಾಗಿ ಈ ಬಾರಿ ಪಿಂಚಣಿಯನ್ನ ಬಿಡುಗಡೆ ಆಗುವುದು ಕೊಂಚ ತಡವಾಯಿತು. ಆದರೆ ನಿಖರವಾದ ದಾಖಲೆಗಳನ್ನ ಹೊಂದಿರುವ ನಿಜವಾದ ಅಂಗವಿಕಲ ಫಲಾನುಭವಿಗಳು ಕಿಂಚೊತ್ತು ಆತಂಕ ಪಡುವ ಅಗತ್ಯವಿಲ್ಲ. ಇವತ್ತಿನಿಂದಲೇ ಅಂಗವಿಕಲರ ಮಾಸಾಸನವನ್ನ ಖಾತೆಗೆ ಜಮಾ ಮಾಡುವ ಪ್ರಕ್ರಿಯೆ ಇಲಾಖೆ ಮರುಚಾಲನೆ ನೀಡಿದೆ. ಫೆಬ್ರವರಿಗೆ ಹಣ ಪಡೆದು ಮಾರ್ಚ್ ತಿಂಗಳ ಹಣಕ್ಕಾಗಿ ಕಾಯುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇ ಹಣ ಖಾತೆಗೆ ಸೇರಲಿದೆ. ಹೆಚ್ಚೆಂದರೆ ಇವತ್ತು ಸಂಜೆ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗುವುದು ಖಚಿತವಾಗಿದೆ. ಇದರ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ವಿಧವಾ ವೇತನ ಮತ್ತು ಮನಸ್ವಿನಿ ಯೋಜನೆಯ ಹಣ ಕೂಡ ಹಿಂದೆ ಪಾವತಿ ಆಗುವ ಸಾಧ್ಯತೆಗಳಿವೆ. ಯಾರಿಗೆಲ್ಲ ಈ ಹಿಂದಿನ ತಿಂಗಳು ಅಂದ್ರೆ ಫೆಬ್ರವರಿ ತಿಂಗಳ ಮಾಸಾಸನ ಕೂಡ ಬಾಕಿ ಉಳಿದಿತ್ತು, ಆ ಪೆಂಡಿಂಗ್ ಮೊತ್ತ ಕೂಡ ಇವತ್ತೇ ಜಮಾ ಆಗಲಿದೆ. ಮಾರ್ಚ್ ತಿಂಗಳ ಆರ್ಥಿಕ ವರ್ಷ ಅಂತ್ಯದ ಸಮಯ ಆಗಿರುವುದರಿಂದ ಲೆಕ್ಕಪತ್ರಗಳ ನಿರ್ವಹಣೆ ಕಾರಣಕ್ಕಾಗಿ ವಿಳಂಬ ಉಂಟಾಗಿದೆ ಎಂಬುದು ಇಲಾಖೆ ಮೂಲಗಳಿಂದ ತಿಳಿದು ಬಂದಿದೆ. ಒಟ್ಟಿನಲ್ಲಿ ಮಾಸಾಸನಕ್ಕಾಗಿ ಕಾಯುತ್ತಿರುವ ಸಮಸ್ತ ಫಲಾನುಭವಿಗಳು ನಿರಾಳವಾಗಿರಿ. ಇಂದು ಸಂಜೆ ಒಳಗೆ ನಿಮಗೆಲ್ಲ ಬಾಕಿ ಮೊತ್ತ ಸಂಪೂರ್ಣವಾಗಿ ನಿಮ್ಮ ಕೈ ಸೇರಲಿದೆ. ನಿಮಗೆ ಈಗಾಗಲೇ ಹಣ ಜಮಾ ಆಗಿದ್ರೆ ಅಥವಾ ಇನ್ನು ಮುಂದೆ ಆಗದಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಯೋಜನೆ ಅಡಿ ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ವೇತನ ಅಥವಾ ವೃದ್ಧಾಪ್ಯ ವೇತನ ಯಾವ ಯೋಜನೆ ಹಣ ಬಂದಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಣ ಬಂದಿದೆ ಎಂಬುದನ್ನ ಬರೆಯಿರಿ.
ಈ ಕುರಿತು ಮುಂದಿನ ಯಾವುದೇ ಹೊಸ ಅಪ್ಡೇಟ್ ಲಭ್ಯವಾದ್ರೆ ತಕ್ಷಣವೇ ನಿಮ್ಮ ಮುಂದೆ ತರುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಈ ನಮ್ಮ ವಾಹಿನಿಯನ್ನ. ಈ ವರದಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.